ಹಲೋ, ನಮಸ್ಕಾರ. ಗುಡ್ ಆಫ್ಟರ್ನೂನ್. ನಾನು ಈ ಮಂತ್ ಹೇಳಿದ್ನಲ್ಲ, ಡಿಸೆಂಬರ್ ಎಂಡ್ಗೆ ನನಗೆ ಕೇರಳಕ್ಕೆ ಒಬ್ಬರು ಲೇಡಿ ಬೇಕು ಅಂತ. ಸೊ ತಮಿಳ್ ಮಾತಾಡೋರಾದರೂ ಪರವಾಗಿಲ್ಲ, ಕನ್ನಡ ಮಾತಾಡೋರಾದರೂ ಪರವಾಗಿಲ್ಲ. ಸೊ ಅಲ್ಲೇ ಸ್ಟೇಯಿಂಗು. ಅವರು ತಿಂಗಳು ರಜಾ ಕೊಡೋಲ್ಲ ಅಂತಿದ್ದಾರೆ. 3 ತಿಂಗಳಿಗೂ ಅಥವಾ 5 ತಿಂಗಳಿಗೂ ಒಂದು ರಜಾ ಕೊಡ್ಬೋದು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಬರೋದಕ್ಕೆ ಕೇರಳಗೆ, ಅಲ್ಲಿ ಅಜ್ಜಿ ಅಂದರೆ ಅಜ್ಜಿ ಕೇರ್ ಟೇಕರ್ ಅಲ್ಲ, ಅವ್ರು ವಾಕಬಲ್ ಇದ್ದಾರೆ. ಅಂದರೆ ಅಡುಗೆ ಕೆಲಸ, ಮನೆ ಕೆಲಸ ಮಾಡ್ಕೊಂಡು ಅವ್ರಿಗೆ ನೋಡ್ಕೊಂಡು ಅಲ್ಲೇ ಇರಬೇಕು. ಫುಡ್ ಆ್ಯಂಡ್ ಅಕಾಮಿಡೇಷನ್ ವಿತ್ ಸ್ಯಾಲ್ರಿ ಇದೆ. ಸೊ ಯಾರು ಬರ್ತೀರಾ ನಿಮ್ಮ ನಂಬರ್ ಹಾಕಿ. ಈ ಮಂತ್ ಡಿಸೆಂಬರ್ ಎಂಡ್ಗೆ ನನಗೆ ಕೇರಳಗೆ ಬೇಕಾಗಿದೆ. ಸೊ ವೆಜ್ಜು ನಾನ್ ವೆಜ್ ಎರಡೂ ಅಡುಗೆ ಮಾಡಬೇಕು. ಸೊ ಯಾರು ಬರ್ತೀರಾ, ಅದು ಅಷ್ಟೇ 18 to 45 ಇಯರ್ಸ್ ಒಳಗಡೆ ಬೇಕು. ತಮಿಳ್ ಬರುತ್ತೆ ಅಂದ್ರೂ ಪರವಾಗಿಲ್ಲ, ಕನ್ನಡ ಬರುತ್ತೆ ಅಂದ್ರೂ ಪರವಾಗಿಲ್ಲ. ಸೊ ಅಲ್ಲೇ ಸ್ಟೇ ಮಾಡೋದಿದು. ಸೊ ತಿಂಗಳು ನಿಮ್ಮನ್ನು ಕಳ್ಸೋಕ್ಕಾಗಲ್ಲ ಕೇರಳದಿಂದ ಬಂದವರಾದರೆ. ಸೊ 3 ತಿಂಗಳಿಗೂ ಅಥವಾ 6 ತಿಂಗಳಿಗೂ ಟ್ರೈನಲ್ಲಿ ಕಳಿಸ್ಬೋದು, ಇಲ್ಲ ಬಸ್ಸಲ್ಲಿ ಕಳಿಸ್ಬೋದು, ಇಲ್ಲ ಫ್ಲೈಟಲ್ಲಿ ಕಳಿಸ್ಬೋದು. ಅದು ನನಗೆ ಗೊತ್ತಿಲ್ಲ, ಅದು ಡಿಪೆಂಡ್ಸ್ ಅಪಾನ್ ಓನರು. ಸೊ ಯಾರಿಗೆ ಬರೋಕ್ಕೆ ಇಂಟ್ರೆಸ್ಟ್ ಇದೆ ನಿಮ್ಮ ನಂಬರ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಆಮೇಲೆ ಆಧಾರ್ ಕಾರ್ಡು, ಫೋಟೋ ಎಲ್ಲ ಕಳಿಸಿ ಬರ್ತೀನಿ ನಾನು ಆ ಡೇಟ್ಗೆ ಅಂದ್ಬಿಟ್ಟು ಸುಳ್ಳು ಪಳ್ಳು ಹೇಳ್ಬೇಡಿ. ಮನೇಲೆಲ್ಲ ವಿಚಾರಿಸ್ಕೊಳ್ಳಿ, ಹೋಗ್ತೀನಿ ಹಿಂಗಿದೆ ಅಂತ ಹೇಳಿ. ನಿಮ್ಮ ಮನೇಲಿ ಓಕೆ ಅಂದರೆ ಮಾತ್ರ ನಮಗೆ ನಿಮ್ಮ ನಂಬರ್ ಹಾಕಿದ್ಮೇಲೆ ನಾನು ಕಾಲ್ ಮಾಡಿದ್ಮೇಲೆ ಒಂದ್ಸಲ ನಾರ್ಮಲ್ ಕಾಲ್ ಮಾಡ್ತೀನಿ, ಒಂದ್ಸಲ ವೀಡಿಯೋ ಕಾಲ್ ಮಾಡ್ತೀನಿ. ಆಮೇಲೆ ನೀವು ಬರ್ಬೋದು, ಯಾವತ್ತೂ ಏನು ಎಲ್ಲಿಗೆ ಬರಬೇಕು ಅಂತ ಹೇಳ್ತೀನಿ. ನನ್ನ ಹೆಸರು ಹೇಳ್ಕೊಂಡು ಬೇರೆ ಯಾರಾದರೂ ದಯವಿಟ್ಟು ಚೀಟ್ ಮಾಡ್ತಿದ್ರೆ, ಯಾರೇ ನಿಮ್ಮ ನಂಬರ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನನ್ನ ಜೊತೆ ಮಾತಾಡಿದ್ಮೇಲೆ ನಿಮ್ಮ ನಂಬರ್ನ ಡಿಲೀಟ್ ಮಾಡಿ. ಯಾರಿಗೂ ದುಡ್ಡು ಕೊಡೋಕ್ಕೆ ಹೋಗಬೇಡಿ, ಯಾರೂ ಮೋಸ ಹೋಗಬೇಡಿ. ನನ್ನ ಹೆಸರು ಹೇಳ್ಕೊಂಡು ನನ್ನ ಏಜೆನ್ಸಿಗೆ ಕೆಟ್ಟ ಹೆಸರು ಬರೋದಕ್ಕೆ ಸುಮಾರು ಜನ ಮಾಡ್ತಿದ್ದಾರೆ. ಇದು ನನ್ನ ಹಂಬಲ್ ರಿಕ್ವೆಸ್ಟು. ಯಾರಿಗೂ ದುಡ್ಡು ಕೊಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.